ಹೋಗ್ರು ಹಂಗೆ ಹೋಗ ಹಂಗೆ ಹೋಗ ಹಂಗೆ ಹೋಗ ಹಂಗೆ ಹೋಗ ಹಂಗೆ ಹೋಗ ನಾನೇನ್ ಹೇಳ್ದೆ ಹೇಳು ನಾನೇ ಲೇಟ್ ಅಂದ್ರೆ ನನಗಿಂತ 10 ಪಟ್ಟು ಲೇಟ್ ಇರೋ ವ್ಯಕ್ತಿ. ರಹಸ್ಯ ಕಾರ್ಯಾಚರಣೆ ನಡೀತಾ ಇರುತ್ತೆ. ಗುಡ್ ಬಾಯ್. ಇರೋದು ಇನ್ನು ಮುಂದಕ್ಕೆ ಇನ್ನೊಂದು ಸೊನ್ನೆ ಆಗಲಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸುಸ್ವಾಗತ. ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ಇವತ್ತು ಸಿಂಧು ಬರ್ಡೇ ಬೇರೆ ಇದೆ. ಸೊ ಅದಕ್ಕೋಸ್ಕರ ಸಿಂಧು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದೀವಿ. ಅದನ್ನೇ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಬ್ಲಾಗ್ನ ಶಿವಾಗ ಶುರು ಮಾಡಿದ್ದೀನಿ ರಾತ್ರಿ ಹೊತ್ತಲ್ಲಿ. ಸೊ ಟೈಮ್ ಆಲ್ರೆಡಿ 9 ಗಂಟೆ 8:48. ನಾವು ಹೋಗ್ಬೇಕಾಗಿದ್ದು 7 ಗಂಟೆ. ಗೊತ್ತಲ್ಲ, ಆಲ್ವೇಸ್ ಲೇಟ್. ಈ ಸರಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ ಗೈಸ್, ಲೇಟ್ಗೆ ಗಾಡ್ ಫಾದರ್ ನಾನು ಅಂದ್ರೆ ನನಗಿಂತ ಇನ್ನೊಬ್ರು ದೊಡ್ಡ ಗಾಡ್ ಫಾದರ್ ಇದೆ. ಅದು ಯಾರು ಗೊತ್ತಾ? ಅದು ಯಾರಿಗೂ ಹೇಳಿರಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ ಕೇಳಿ. ಅದು ನಮ್ಮ ದೊಡ್ಡಪ್ಪ. ಯಾವಾಗಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ 100% ಅವ್ನು ಅವಾಗ ಬರಲ್ಲ. ಅವ್ನು 2 ಅವರ್ ಬಿಟ್ಕೊಂಡೇ ಬರೋದು. 7 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಲೇಟು ಗೈಸ್. ನಾನೇ ಲೇಟ್ ಅಂದ್ರೆ ನನಗಿಂತ 10 ಪಟ್ಟು ಲೇಟ್ ಇರೋ ವ್ಯಕ್ತಿ ಅಂದ್ರೆ ನನ್ನ ದೊಡ್ಡಪ್ಪನೇ. ನನ್ನ ಜೀವನದಲ್ಲಿ ನೋಡಿರೋ ದೊಡ್ಡ ಲೇಟ್ ಲತೀಫ್ ಅಂದ್ರೆ ನನಗಿಂತ ದೊಡ್ಡಪ್ಪ. ನಾನೇ ಲೇಟ್ ಅನ್ಕೊಂಡ್ರೆ ನಾನಲ್ಲ, ನಾನು ಇನ್ನ ಚಿಕ್ಕ ಹುಡುಗ, ನನಗೂ ದೊಡ್ಡವರು ದೊಡ್ಡಪ್ಪ. ಸೊ ಇವಾಗ ಅವನು ಬರ್ತಾ ಇದ್ದಾನೆ. ಬರ್ತಾ ಇದೀನಿ ಗುರು, ಬರ್ತಾ ಇದೀನಿ, ಇನ್ನೇನ್ ಬಂದೆ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಅವ್ರು ಬರಲ್ಲ. ಅವು ಇವು ಕೆಲಸ ಅಂತ ರೀಸನ್ ಕೊಡ್ತಾರೆ. ಆದ್ರೆ ಹೇಳಕ್ಕಾಗಲ್ಲ. ಈ ವ್ಲಾಗ್ ನೋಡಿದ್ಮೇಲೆ ದೊಡ್ಡಪ್ಪಂಗೆ ಅರ್ಥ ಆಯ್ತದೆ, ಇನ್ಮೇಲಾದ್ರೂ ಲೇಟ್ ಆಗಿ ಬಂದ್ರೆ ಗುರು, ಇನ್ ಯಾವಾಗ ಲೇಟ್ ಆಗಿ ಬರ್ತೀವಿ ಅವಾಗೆಲ್ಲ ವ್ಲಾಗ್ ಅಲ್ಲಿ ಆಗ್ತಾ ಇರ್ತೀನಿ. ಆಂಟಿ ಬೇಜಾರು ಮಾಡ್ಕೋಬೇಡಿ, ನಿಮ್ ಮಗನ್ ಹಿಂಗೆ ಹೇಳ್ತಾ ಇದೀನಿ ಅಂತ. ನಿಮ್ಗೂ ಗೊತ್ತಿರುತ್ತೆ 100% ಇವ್ನು ಲೇಟು ಅಂತ. ಇನ್ನ ಯಾರು ಬರ್ದೇ ಇರೋ ಕಾರಣ ನಾನು ಕುತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ ಗೈಸ್. ನೋಡಿ, ಏನಾದ್ರೂ ಎಡಿಟ್ ಮಾಡ್ತಾನೆ ಇರ್ಬೇಕು. ನನ್ನ ಜೀವನ ಇಷ್ಟೇ, ನನ್ನ ಜೀವನ. ಇವಾಗ ಲ್ಯಾಪ್ಟಾಪ್ ತಗೊಂಡು ಹೋಗ್ಬೇಕು, ಯಾಕಂದ್ರೆ 1 ಅವರ್ ಇಲ್ಲಿಂದ ಅಲ್ಲಿಗೆ ಜರ್ನಿ. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಮಕಾವ್ಗೆ. ಅದು ಎಲೆಕ್ಟ್ರಾನಿಕ್ ಸಿಟಿಲಿ ಇರೋದು. RR ನಗರಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋ ಅಷ್ಟರಲ್ಲಿ ಉಷ್ಟ ಆಗ್ಬಿಡ್ತೀವಿ. ಮಿನಿಮಮ್ 1.5 ಅವರ್ ಬೇಕು. ಸೊ 1.5 ಗಂಟೆ ಅಷ್ಟರಲ್ಲಿ ನಾನು ಹೆಂಗಾದ್ರೂ ಮಾಡಿ ಬ್ಲಾಗ್ ನ ಮುಗಿಸ್ಬೇಕು. ಎಲ್ಲ ಮುಗಿಸಿದೀನಿ, ಮೀಮ್ಸು ಎಲ್ಲ ಅವು ಇವು ಹಾಕ್ಬೇಕು. ಅದೊಂದು ಕಷ್ಟದ ಕೆಲಸ. ಸೊ ಇವಾಗ ಎಲ್ಲರೂ ಬರ್ತಾ ಇದಾರೆ. ಬನ್ನಿ ಯಾರ್ಯಾರು ಬರ್ತಾರೆ ನೋಡೋಣ. ಅಲ್ಲಿ ಹೋಗ್ತಾ ಸಿಗೋಣ ಗೈಸ್. ಫೈನಲಿ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ. ಎಷ್ಟೊತ್ತಿಗೆ ಗೊತ್ತಾ? 9 ಗಂಟೆಗೆ. ಸೂಪರ್ ಗುರು. ಈ ವ್ಲಾಗ್ ನ ಮಿಸ್ ಮಾಡ್ದೆ ನೋಡಿದ್ರು ನೀನು. ಯಾಕೆ ಅಂತ ಆಮೇಲೆ ವ್ಲಾಗ್ ನೋಡಿದ್ಮೇಲೆ ಗೊತ್ತಾಯ್ತದೆ. 9 ಗಂಟೆಗೆ ಬಂದಿರೋದು ಗೈಸ್. ಯಾವಾಗ 7 ಗಂಟೆಯಿಂದ 9 ಗಂಟೆ. ಸೊ ನಮ್ಮ ಮುದ್ರೆಲ್ಲ ಕಾರ ತಿರ್ಗಿಸುವ ಗುರು. ಸೊ ಮೀನ್ ವೈಲ್ ನಾನೇನು ಮಾಡಿದ್ದೀನಿ ಅಂದರೆ, ಕಾರ್ನ ರಿಮೋಟಾಗಿ ಅನ್ಲಾಕ್ ಮಾಡಿದ್ದೀನಿ. ಅವ್ರು ಯೂಟರ್ನ್ ಮಾಡೋ ಅಷ್ಟರಲ್ಲಿ ನನ್ನ ಕಾರ್ನ ಲಾಕ್ ಮಾಡ್ಬಿಡ್ತೀನಿ. ನನ್ನ ಕಾರ್ದು ಒಂದು ಸ್ಪೆಷಲ್ ಫೀಚರ್ ಅಂತ ಇದೆ, ತುಂಬ ಅಂದರೆ ತುಂಬ ಇಷ್ಟ. ಯಾಕಂದರೆ ಕೀ ಮೇಲಿರುತ್ತೆ, ನಾನು ಮರ್ತ್ಬಿಟ್ಟು ಬಂದ್ಬಿಡ್ತೀನಿ. ಸೊ ಯಾವಾಗ ಬೇಕು ಅವಾಗ ಲಾಕ್ ಮಾಡ್ತೀನಿ. ನೋಡಿ, ಟಕ್ ಆಯಿತು. ಸೊ ಬನ್ನಿ ಹೋಗೋಣ, ತಿರ್ಗಿಸ್ತಾರಣ್ಣ. ಇವಾಗ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋಷ್ಟಲ್ಲೇ ಊಟ ಆಗ್ಬಿಡ್ತೀವಿ ಗೈಸ್. ಸೊ ಆ್ಯಂಡ್ ಎಷ್ಟೋ ಜನ ನನ್ನ ಕಾರ್ ನಂಬರ್ ಕೇಳ್ತಿದ್ರಲ್ಲ ಗೈಸ್. ನನ್ನ ಕಾರ್ ನಂಬರು K316969. ನೋಡಿ ಬಂದ ದೊಡ್ಡಪ್ಪ. ಮುಂದೆ ನಮ್ಮ ಸುಹಾಕಣ್ಣ ಕೂತವ್ರೆ, ಹಿಂದೆ ನಮ್ಮ ಸಾಗರಣ್ಣ ಕೂತವ್ರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ನಮ್ಮ ದೊಡ್ಡಪ್ಪಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿರಿ ವಿಯೆಟ್ನಾಮಲ್ಲಿ ಸಿಕ್ಕಿದ್ಲಲ್ಲಪ್ಪ. ಗ್ಯಾಪ್ ನಿಸ್ಕೊಳ್ಳಿ. ಯಾರು ಸಿಕ್ಕಿದ್ರು? ಡಾರ್ಮೆಟ್ರಿಯಲ್ಲಿ ಯಾರಿದ್ರು? ಯಾಕೋ ಸ್ಮೈಲ್ ಕೊಡ್ತಾ ಇದ್ದೀರಾ? ಮುಗುಳ್ನಾಗೆ ಬರ್ತಾ ಇದ್ದೆ. ಓ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೀರಾ. ಹಿಂಗೆ ಗೈಸ್, ನಾವು ಅವಾಗ ಕಂತ್ರಿ ಕೆಲಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ಇವಾಗ ಒಂದು ಕಂತ್ರಿ ಕೆಲಸ ಮಾಡೋಣ. ಯಾರೋ ನಮ್ಮ ಹುಡುಗ ಒಂದು ಐಡಿಯಾ ಕೊಟ್ಟ, ಯಾರೋ ಈ ತರ ಮಾಡ್ತಾರೆ ಅಂತ. ಸೊ ಆ ತರ ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಅಂತ ಮಾಡ್ತಾ ಇದೀವಿ. ಏನು ಅಂತ ಹೇಳ್ತೀನಿ ನೋಡಿ. ಇವಾಗ ನಾವು ಟೋಲ್ ಎಕ್ಸಿಟ್ ಆಗ್ತಾ ಇದೀವಿ. ಸೊ ಆ ಲಾರಿ ಹಿಂದೆ, ಆ ಲಾರಿದು ಓಪನ್ ಆದ್ರೆ ಫಾಸ್ಟ್ ಟ್ಯಾಗು, ಅದ್ರ ಹಿಂದೆ ನುಗ್ಬಿಡ್ತೀವಿ. ನಮ್ ಫಾಸ್ಟ್ ಟ್ಯಾಗ್ ಕಟ್ ಹೋಗ್ರು ಹಂಗೆ ಹೋಗು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ದೊಡ್ಡ ಗಾಡಿಯಿಂದ ಹಂಗೆ ಪಾಸ್ ಆಗ್ಬಿಟ್ರೆ ಗೈಸ್, ಯಾವ್ದೇ ಕಾರಣಕ್ಕೂ ಫಾಸ್ಟ್ ಟ್ಯಾಗ್ ಟೋಲ್ ಕಟ್ ಆಗಲ್ಲ. ಸೊ ಇದು ನಿಮ್ ರಿಸ್ಕ್ ಅಲ್ಲಿ ಮಾಡಿ. ಡೋಂಟ್ ಟ್ರೈ ದಿಸ್, ಟ್ರೈಡ್ ಬೈ ಓನ್ಲಿ ಪ್ರೊಫೆಷನಲ್ಸ್. ತಗಡಾಕೊಂಡ್ರೆ ನಾಯಿಗಳು ಹೊಡೆಯೋದು. ಉಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗ್ ಹೊಡೀರಿ, ಅವಾಗ ಅವ್ರಿಗೆ ಬುದ್ಧಿ. ಸೊ ಇದೊಂಥರ ಸ್ಟ್ರಾಟಜಿ, ಹೊಸ ಸ್ಟ್ರಾಟಜಿ ನೋಡಿ. ಇದೇ ಮಾಡಿದ್ ನಾವ್ ಇವಾಗ.
ಇದೆಲ್ಲ ದೊಡ್ಡಪ್ಪಂದೆ ಗೈಸ್. ಇಂಥ ಐಡಿಯಾಗಳೆಲ್ಲ ಬರೋದು ದೊಡ್ಡಪ್ಪಂಗೆ. ನಾನು ಹಿಂಗ್ ಮಾಡ್ತೀನಿ ವ್ಲಾಗ್ ಮಾಡು ಅಂತ ಹೇಳಿದಿವ್ರೆ. ಚೆಸ್ಟ್ ಗಿರಿ ಅವ್ರು ನೋಡಿ ಕಲರ್ ಬಟ್ಟೆ ಹಾಕೊಂಡ್ ಬಂದವ್ರೆ. ಗುರು ಡೋರ್ ಓಪನ್ ಮಾಡು ಗುರು, ಓಪನ್ ಮಾಡೋ. ಕೈಯಲ್ಲಿ ಇದೈತೆ ಕಣೋ. ಹೆಂಗೆ ಓಪನ್ ಮಾಡಿಸ್ಕೊಂಡಿದ್ದು ನಾನೇನ್ ಹೇಳ್ದೆ ಹೇಳು. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಗೈಸ್ ಇವಾಗ ಊಟ ಆರ್ಡರ್ ಮಾಡಿದ್ದೆ ನೋಡಿ, ಬಂದಿದೆ. ಏನು ಬಂದಿದೆ ಗೊತ್ತಾ ನೋಡಿ, ಟೊಮೊಟೊ ರೈಸ್ ಕೊಟ್ಬಿಟ್ಟವ್ರೆ ಗೈಸ್. ಇದಕ್ಕೆ ಟೊಮೊಟೊ ರೈಸು ಚಿಕನ್ನು, ಇಲ್ಲಿ ನೀರು ದೋಸೆ, ಅದಕ್ಕೆ ಮಶ್ರೂಮ್. ನಾನು ಡ್ರಿಂಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಂದು ಗ್ಲಾಸು ಬಾಟ್ಲಲ್ಲಿ ನೀರು. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಬಾಟ್ಲನ್ನು ಓಪನ್ ಮಾಡಿ ಫುಲ್ಲು ಗ್ಲಾಸ್ ತುಂಬ ನೀರು ಉಯ್ಯೋದೇನೆ. 2 ಗ್ಲಾಸ್ ನೀರು ಇದ್ಬಿಟ್ಟು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೋದು. ಇವಾಗ ಐಸ್ ಕ್ಯೂಬ್ಸ್ ಆದಮೇಲೆ ನೆಕ್ಸ್ಟ್ ಮಾಡೋ ಕೆಲಸನೇ ನಿಂಬೆಹಣ್ಣು ಹಿಂಡೋದು. ಆ ನಿಂಬೆಹಣ್ಣು ಹಿಂಡ್ಬಿಟ್ಟು ಲೆಮನ್ ಜ್ಯೂಸ್ ಮಾಡಿಬಿಡೋದು. ಆ ಲೆಮನ್ ಜ್ಯೂಸ್ ಮಾಡಿದ್ಮೇಲೆ ಅದಕ್ಕೊಂದು ನಿಂಬೆಹಣ್ಣು ಹಾಕ್ಬಿಟ್ಟು ಚಿಯರ್ಸ್ ಮಾಡಿ ಬಾಟಮ್ ಸಿಪ್ ಎತ್ತದೇನೆ. ಸೊ ಚಿಯರ್ಸ್. ಇವಾಗ ಈ ಸಿಪ್ ಹೊಡೆದ್ರೆ ಫುಲ್ಲು ಎಲ್ಲ ಅಬ್ಬಾ. ಕುಡಿದ್ಮೇಲೆ ಇನ್ನೇಂಗ್ ಬರ್ತದೆ. ಕಾರ್ಯಾಚರಣೆ ನಡೀತಾ ಇರುತ್ತೆ. ನಾನು ಒಳ್ಳೇದನ್ನ ಮಾತ್ರ ನೋಡ್ತೀನಿ, ಕೆಟ್ಟದನ್ನ ನೋಡಕ್ಕೆ ಹೋಗಲ್ಲ. ನೀವು ಕೆಟ್ಟದನ್ನೇ ನೋಡ್ತಿರೋರಿಗೆ ಒಳ್ಳೇದು ಕೆಟ್ಟದ್ದು ಎಲ್ಲ ಕಾಣುತ್ತೆ. ನಾನು ಯಾವಾಗಲೂ ಪಾಸಿಟಿವ್ ಆಗಿ ಏನಂತ ಗೊತ್ತಾ, ಜಗತ್ತಲ್ಲಿ ಫೋಕಸ್ ಎಲ್ಲಿರುತ್ತೋ ಅದನ್ನ ಮಾತ್ರ ನೀವು ಹಿಡಿಬೇಕಂತ. ಬಾಡಿನೇ ಇಲ್ಲ ಸರ್, ನಾನೇ ಚೆನ್ನಾಗಿ ತಗೊಡ್ತಾ ಇದ್ದಲ್ಲ. ಬಾ ಪ್ರಕಾಶ್, ಮಲೇಷಿಯಲ್ ಮಳೆ ಜಾಸ್ತಿ, ಬಾ ಬೆಚ್ಚಗಿರುತ್ತೆ ಬಾ. Once more!
ಹೊಡೆಯಲ್ಲ ತಲೆ ಕೆಡಿಸಿ ಹೊಡೆಯಲ್ಲ. ಬನ್ನಿ, ನನ್ನ ಫ್ರೆಂಡ್ ಬರ್ಡೇ ಗನ್ನು ಬಾಡಿಗೆ ಕೊಡ್ತೀಯ ಅಂತವನೆ. ನನ್ನ ಫ್ರೆಂಡ್ ಬರ್ಡೇ ಗನ್ನು ಬಾಡಿಗೆ ಕೊಡ್ತೀಯ ಅಂತವನೆ. ಯಾರೋ ಬಂದು ಮಲಯಾಳಿ ನಾನು ಎಲ್ಲಿಂದ ಕೊನೆಯ ಬಂದ್ಬಿಟ್ಟೆ ನಾನು ಬಗ್ಗೆ ಅಂತೆ. ಚೆನ್ನಾಗಿರಲ್ಲ. Wishing Sindhu a happy birthday.
ಆನಂದ ಬಾಷ್ಪ ನೋಡಿ ಗಾಯ್ಸ್, ಆನಂದ ಬಾಷ್ಪ ನೋಡಿ ಗಾಯ್ಸ್, ಹೇಳ್ತಾ ಇರೋದು ನೋಡಿ ಗಾಯ್ಸ್, ಆನಂದ ಬಾಷ್ಪ. ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟವ್ರೆ, ನನ್ನ ಮೊಬೈಲ್ ಲೈಟ್ ಹಾಕೊಂಡಿದ್ದೆ ನೋಡಿ. ಅಲ್ಲಿ ನೋಡಿ ಕಣ್ಣ ನೀರೇ ಬತ್ತಲ್ಲ, ಅಳ್ತಾವಳೆ. ನಿಜವಾಗ್ಲೂ ಅಳ್ತಾ ಇದ್ದೀನಿ. ಮಾಂಗಲ್ಯದ ಮೇಲೆ ನನಗೂ ಬಂದ್ರು. ಹಲೋ ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಈವೆಂಟ್ ಇತ್ತು, ಸೊ ವಾಪಸ್ ಹೋಗ್ತಾ ಇದೀವಿ ಈವೆಂಟ್ಗೆ. ಆದ್ರೆ ಇವತ್ತು ನನ್ನ ಈವೆಂಟ್ಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಚೆಸ್ಟಿಗಿರಿ ಅವ್ರನ್ನ. ಸೊ ಇವಾಗ ಒಂದು ಈವೆಂಟ್, ಮಧ್ಯಾಹ್ನ ಒಂದು ಈವೆಂಟ್ ಇದೆ. ಇವಾಗ ಫಸ್ಟ್ ಇದನ್ನ ಹೋಗಿ ಮುಗಿಸೋಣ, ಸುಮ್ಮನೆ ಹೋಗಿ ಮುಖ ತೋರಿಸ್ಕೊಂಡು ವಿಸಿಟ್ ಹಾಕೊಂಡೆಲ್ಲ ಮ್ಯಾನೇಜ್ ಮಾಡ್ಕೊಂಡ್ ಬರೋದು. ಅದಾದ್ಮೇಲೆ ಇನ್ನೊಂದು ಈವೆಂಟ್ ಇದೆ, ಅಲ್ಲಿಗೆ ಹೋಗ್ಬೇಕು, ರಾಜಾಜಿನಗರ. ಬನ್ನಿ ಗಾಯ್ಸ್, ಮೊದಲನೇ ಈವೆಂಟ್ ಮುಗಿಸ್ಕೊಂಡು ಎರಡನೇ ಈವೆಂಟ್ಗೆ ಬಂದು ಇವಾಗ ಕಾರ್ ಪಾರ್ಕ್ ಮಾಡಿದೀವಿ. ಬನ್ನಿ ಇಲ್ಲಿ ಯಾವ ತರ ಇರುತ್ತೆ ನೋಡೋಣ. ಯಾಕೆ ನಾವು ಅಲ್ಲೇನೋ ತೋರಿಸಿಲ್ಲ ಅಂತ ಹೇಳಿದ್ರೆ, ಕೆಲವೊಬ್ರು ಕ್ಲೈಂಟ್ಸ್ ಕಂಫರ್ಟೇಬಲ್ ಆಗಿರ್ತಾರೆ, ಕೆಲವೊಬ್ರು ಕಂಫರ್ಟೇಬಲ್ ಆಗಿರಲ್ಲ, ಅದಕ್ಕೋಸ್ಕರ ನಾವಲ್ಲೇನೋ ತೋರಿಸಿಲ್ಲ. ಬನ್ನಿ ಇಲ್ಲಿ ಯಾವ ತರ ಇರುತ್ತೆ ನೋಡೋಣ. ಗೈಸ್, ಇವತ್ತಿನ ಈವೆಂಟ್ ಲೊಕೇಶನ್ RJ ಹೋಟೆಲ್ ಅಂಡ್ ಪ್ಯಾಕೆಟ್ಸ್. ಬನ್ನಿ ಹೋಗೋಣ. ಈವೆಂಟ್ ಇರೋದು RJ ರಾಯಲ್ ಅಲ್ಲಿ. ಪೃಥ್ವಿ ಆಗೋ ತೇಜಸ್ವಿ ಹೇಳಿ. ಬನ್ನಿ, ಸೆಕೆಂಡ್ ಫ್ಲೋರ್ ಅಲ್ಲಿ. ಸಖತ್ತಾಗಿದೆ ಅಲ್ಲ. ಬನ್ನಿ ನೋಡೋಣ. ಒಳಗಡೆ ನಮ್ಮ ಮುಷ್ಯ ಪ್ರತಾಪ್ ರೆಡಿ. ನಾನು ಈವೆಂಟ್ಗೆ ಬರೋಷ್ಟಲ್ಲಿ ಈವೆಂಟೇ ಮುಗಿದೋಗೈತೆ. ಸೊ ನಮ್ಮ ಮುಷ್ಯ ಪ್ರತಾಪ ಎಲ್ಲ ಕವರ್ ಮಾಡಿ ನೀಟಾಗಿ ಮುಗಿಸೋನೆ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಸಕ್ಕತ್ತಾಗಿ ಡೆಕೋರೇಷನ್ ನೋಡಿ. ಅರ್ಜುನ್ ತೇಜ್ ಅಂತ ನೇಮಿಂಗ್ ಸೆರೆಮನಿ ಐಡಿಯಾಸ್ ನೋಡಿ ಗೈಸ್. ಈ ಥರ ಹಿಂಗಿರುತ್ತೆ, ಹಿಂಗೆ ಓಪನ್ ಆಗುತ್ತೆ. ಅರುಣ್ ತೇಜ್. ಇವಾಗ ನಾವು ಡ್ರೋನ್ ಆರಿಸೋ ಟೈಮು. ಸೊ ಇಲ್ಲಿ ಒಳಗಡೆ ಡ್ರೋನ್ ಆರ್ಸೋಕ್ಕಾಗಲ್ಲ, ಅದಕ್ಕೋಸ್ಕರ ಆಚೆ ಔಟ್ಡೋರ್ದು ಎಸ್ಟಾಬ್ಲಿಷ್ಮೆಂಟ್ ಶಾಟ್ ಅಂತಾರೆ ಅದಕ್ಕೆ, ಅದನ್ನು ತೊಗೊಂಡು ಬರೋಣ. ಬನ್ನಿ. ನಮ್ಮ ಮುಷ್ಯ ಪ್ರತಾಪ ಡ್ರೋನ್ ಆರ್ಸೋಕ್ಕೆ ಬರಲ್ಲ, ಇಲ್ಲ ಅಂದ್ರೆ ಅದು ಆರಿಸ್ಬಿಟ್ಟಿರೋನು. ನಮ್ಮ ಬರೀ ಕಾಗೆ ಆರಿಸೋದ್ರಲ್ಲೇ ಬಿಜಿಯಾಗಿ ಹೋಗೋದು. ಆರಿಸ್ತಾ ಇದ್ದೀನಿ, ಉಡಾಯಿಸ್ತಾ ಇದ್ದೀನಿ ನಮ್ಮ ಡ್ರೋನ್ನ. ಗೈಸ್ ಇಲ್ಲಿ ನೋಡಿ ಗೈಸ್, ಸೆಲೆಬ್ರೇಷನ್ನು. ಹ್ಯಾಪಿ 50K ಸುಜ್, ಫ್ಲವರ್ಸು, ಚಾಕ್ಲೇಟ್ಸು ಎಲ್ಲ. ಇರೋದು ಇನ್ನು ಮುಂದಕ್ಕೆ ಇನ್ನೊಂದು ಸೊನ್ನೆ ಆಗಿ. ದೊಡ್ಡಪ್ಪ ವೈನ್ ಕುಡಿತವ್ರೆ. ದೊಡ್ಡಪ್ಪ ನಿಂಗೋಸ್ಕರ ಫೆರರ್ ರೋಚರ್ ಚಾಕ್ಲೇಟ್. ನನಗೆ ಒಳ್ಳೇದಾಗ್ಲಿ. ಅದೇ ಥರ 50K ಮಾಡ್ತಾ ಇರೋ, ನಾನು ಚಾಕ್ಲೇಟ್ ಕೊಡ್ತಾ ಇರೋ. ಗೈಸ್, ನಮ್ಮ ದೊಡ್ಡಪ್ಪನ ವೈನ್ ನೋಡಿ. ಗೈಸ್, ಚನ್ನಪಟ್ಟಣದಿಂದ ಸ್ನೇಹಿತರು ಬಂದಿದ್ರು, ಗಣೇಶ ಕೂರಿಸ್ತಾ ಇದ್ದಾರೆ ಅಂತ ಹೇಳಿ ಇನ್ವಿಟೇಷನ್ ತೊಗೊಂಡ್ಬಂದಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯ್ತು ಅಲ್ಲಿಂದ ಬಂದು ಇನ್ವೈಟ್ ಮಾಡ್ತಾ ಇರೋದಕ್ಕೆ. ಗೈಸ್, ಇನ್ನೊಂದು ಕೇಕ್ ಬಂದಿದೆ, ನಮ್ಮ ಬಾಯ್ಸ್ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಮನೆಯಲ್ಲಿ ತೊಗೊಂಬಂದಿರೋದಕ್ಕೆ. ಕಟ್ ಮಾಡೋಣ ಬನ್ನಿ. ಗೈಸ್, ಒಂದು ಮೀಟಿಂಗ್ ಇತ್ತು, ಸೊ ಅದಕ್ಕೋಸ್ಕರ ಆಚೆ ಬಂದಿದ್ದೆ JP ನಗರ್ಗೆ. ನಾನು ಒಬ್ಬನೇ ಬಂದಿಲ್ಲ, ಇವಾಗ ನನ್ನ ಮಗನ ಕರ್ಕೊಂಡ್ಬಂದಿದ್ದೀನಿ. ನಾನು ಯಾಕೆ ಒಬ್ಬನೇ ಹೋಗ್ಬೇಕು ಅಂತೇಳಿ. ಸೊ ಇಲ್ಲಿ ನೋಡಿ, ನಾನು ಬಿಸ್ಕಿನೇ ತಗೊಬಂದೆ. ಅವನು ಇಲ್ಲಿ ತಗೊಬಂದು ಓಡಾಡ್ತಾವನು. ಎಲ್ಲಿ ಬಿಸ್ಕು? ಬಿಸ್ಕಿನೇ ತಗೊಂಡು ಹೋದ್ರು ಅವರು ಕೆಳಗಡೆ. ಬನ್ನಿ ಗೈಸ್, ನಾವು ಆರ್ಡರ್ ಮಾಡಿರೋದು ಏನು ಗೊತ್ತಾ, ತೋರಿಸ್ತೀನಿ ಬನ್ನಿ. ಇನ್ನು ವಿಯೆಟ್ನಾಮ್ ಗುಂಗಲ್ಲೇ ಇದ್ದೀವಿ ನೋಡಿ. ಇದು ವಿಯೆಟ್ನಾಮೀಸ್ ಕಂಡೆನ್ಸ್ಡ್ ಕಾಫಿ, ಇದು ಅಷ್ಟೇ. ಆ್ಯಂಡ್ ಇದು ವಿಯೆಟ್ನಾಮೀಸ್ ಬ್ಲ್ಯಾಕ್ ಕಾಫಿ, ಆ್ಯಂಡ್ ಇದು ವಿಯೆಟ್ನಾಮೀಸ್ ಪಪಾಯ ಸಲಾಡ್. ನಮ್ಮನ್ನ ಜಾಯ್ನ್ ಆಗಿರೋದು ನಮ್ಮ ಗಿರೀಶ್ ಅವರು, ಅಕ್ಷಯ್, ಅಖಿಲ್ ಎಲ್ಲರೂ ಬಂದರು ನೋಡಿ. ಗೈಸ್, ದೊಡ್ಡಪ್ಪ ಬಂದಿದ್ದಾರೆ, ಬೋರ್ವೆಲ್ ಕೊರ್ದ್ಬಿಟ್ಟು ಬಂದಿದ್ದಾರೆ ದೊಡ್ಡಪ್ಪ. ಗುರು, ನೀರು ಎಷ್ಟು ಬತ್ತು? 1.5 ಇಂಚ್ ನೀರಾ? ಅವ್ರು ಕೇಳಿದ್ ನೀರು ಗುರು, ಬೋರಲ್ಲ. ಗೈಸ್, ಬಿಸಿನೀರು ತರಿಸ್ಕೊಂಡು ನಾವೇ ಒಂದು ಶಾಷೆ ಹಾಕಿ ಗ್ರೀನ್ ಟೀ ರೆಡಿ ಮಾಡ್ಕೊಂಡಿದ್ದೀವಿ. ಅದೇ ನಾನು ಹೇಳಿದ್ದು ಗುರು, ಶಾಷೆ ಅಂತ ಹಾಕಿ ಗ್ರೀನ್ ಟೀ ರೆಡಿ. ಸ್ಯಾಷೆ ಅಂತಾರ, ಸ್ಯಾಷೆ ಅಂತಾನೆ ತಾನೇ ಹೇಳೋದು. ಸೊ ಆ ಗ್ರೀನ್ ಟೀ ರೆಡಿ ಮಾಡ್ಕೊಂಡಿದ್ವಿ. ನಮ್ ದೊಡ್ಡಪ್ಪ ನಂದಲ್ಲಿ ಇಡ್ಲಿ ನಂದ ಗೋಪಾಲ ಅಂತ ಹೋಗ್ಬಿಟ್ಟು ಅವ್ರ ಹತ್ರ ಜಗಳ ಆಡ್ತವ್ರು. ಏನಂತ, ನನ್ ಗ್ರೀನ್ ಟೀ ಬೇಕು, ನನ್ ಗ್ರೀನ್ ಟೀ ಬೇಕು. ಇವ್ರ ಹತ್ರ ಗ್ರೀನ್ ಟೀ ಇಲ್ಲ, ನಾ ಕದ್ದು ಮುಚ್ಚಿ ಏನೋ ಮಾಡ್ತಾ ಇದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಜಗಳ ಆಡ್ತಾವ್ರು. ನಮ್ ಹುಡ್ಗ ಕುಡಿತಾವನಲ್ಲಿ ಗ್ರೀನ್ ಟೀ, ನೀವ್ ಯಾಕೆ ಕೊಡ್ತಾ ಇಲ್ಲ ಗ್ರೀನ್ ಟೀ ಅಂತ. ಅವ್ನ್ ಬಂದು ನೋಡ್ಕೊಂಡೋದ, ಹುರ್ಕೊಂಡು ಇನ್ನೇನ್ ಮಾಡ್ತಾರೆ. ಏನ್ ಗುರು, ನೀನ್ ಹಿಂಗ್ ಮಾಡೋದ್ ಸರಿನಾ? ನನಗೇನು ಗೊತ್ತು ಗುರು, ಇಟ್ ವಾಸ್ ಆನ್ ದ ಟೇಬಲ್, ನಾನು ಓದಕ್ಕೆ ಕೇಳಿದೆ. ನೋಡಿ, ಇವಾಗ ನಾನು ಬಿಸ್ಕಿ ಓಡೋಗ್ತಾನೆ ಈ ಕಡೆ. ನಡಿ 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 ನಡಿ. ಅದ್ಮೇಲೆ ನಮ್ಮ ಬಾಯ್ಸ್ ಇದ್ದಾರೆ ಗೈಸ್. ಬಾಯ್ಸ್ ಜೊತೆ ಇನ್ನೂ ಒಬ್ರು ಇದ್ದಾರೆ, ಇಲ್ಲಿ ತೋಟ. ಆಯ್ತು 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 ಆಯ್ತು, ಬಾ ಹಿಂಗ ಬಾ. ಆಯ್ತು ಬಾ, ಇಲ್ಲಿ ರೋಮಿಯೋ
ಈ ನನ್ನ ಮಗ ಅಷ್ಟು ಉದ್ದ ಅವನೇ ಉಗುಳ್ತಾವನೆ. ಅದು ಕಚ್ಚಿದ್ರೆ ನನ್ನ ಮಗನೇ ಲೆಗ್ ಪೀಸ್ ಆಗೋಯ್ತ್ಯಾ, ಮಾಂಸ ಆಗೋಯ್ತ್ಯಾ. ನೋಡಿ ಗೈಸ್, ಹತ್ತು ರೋಮ್ಯೋ ಹತ್ತು. ನೋಡಿ ಇವನ್ನ ಸೈಜ್ ತಾನೇ ಇಲ್ಲ, ಇವನು ಯಾವ್ದೋ ಬಂದ್ಬಿಟ್ಟೈತೆ ಅಂತ. ಪಿಳ್ಳೆ ನನ್ನ ಮಗನೇ ಇಷ್ಟ ಆಗ್ತಿದ್ಯಾ, ಅವನ ಹತ್ರ ಬಂದ್ರೆ ಗೃಕ್ತಾನೆ. ಬಾಯ್ ಗೈಸ್, ಕಾಫಿ ಮುಗಿಸ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಊಟಕ್ಕೆ ಯಾರ್ಯಾರು ಬಂದಿದ್ದೀವಿ ಗೊತ್ತಾ? ಎಲ್ಲರೂ ಬರ್ತಾವ್ರ ಹಿಂದೆ. ಇವಾಗ ಸದ್ಯಕ್ಕೆ ನಾನು, ನಮ್ಮ ದೊಡ್ಡಪ್ಪ, ನಮ್ಮ ಕಿರ್ಚಾಡು ಐಸು ಹಾಗೂ ನಮ್ಮ ಫ್ರೆಂಡ್ ಪೂಜಾ, ಸೊ ಎಲ್ಲರೂ ಬಂದಿದ್ದೀವಿ. ಬನ್ನಿ ಊಟ ಮಾಡಿಕೊಂಡು ಇಲ್ಲಿಂದ ಮನೆಗೆ ಹೋಗಿ ಪಾಚ್ಕೊಳ್ಳೋದೆ. ಗೈಸ್, ಇದು ನಮ್ಮ ಹುಡುಗಂದು ಬೆಡ್ಡು. ಸೊ ಅವನಿಗೆ ಮಲ್ಕೊಳಕ್ಕೆ 2 ದಿಂಬು ನೋಡಿ ಇಲ್ಲೆಲ್ಲ ಗಲೀಜು ಮಾಡ್ಬಿಟ್ಟವನೆ. ಸೊ ಇದು ಅವಂದೇ, ಈ ಜಾಗ ಅವಂದೇ. ಈ ಜಾಗದಲ್ಲಿ ಯಾರು ಇಡೋಂಗಿಲ್ಲ ನಾವು. ಆ್ಯಂಡ್ ಇದು ಇನ್ನೊಂದು ಏನಂತ ಹೇಳಿದ್ರೆ ಅವನಿಗೆ ಅಂತ ಬೆಡ್ ಮಾಡಿಸಿರೋದು, ಇದ್ರ ಮೇಲೆ ಕುಷನ್ ಹಾಕಿ ಇದು ಬೆಡ್ ಮಾಡಿಸಿರೋದು. ಆ್ಯಂಡ್ ಇದು ನೋಡಿ ವೆಲ್ಕ್ರೋ ಹಾಕ್ಸಿ, ಇದರಲ್ಲಿ ಮುಂಚೆ ನಾರ್ಮಲ್ ಇರುತ್ತೆ, ಅದು ಇವನಿಗೆ ಅಂತ ಸಪ್ರೇಟಾಗಿ ಏನು ಆಗಬಾರ್ದು ಅನ್ನೋ ಥರ ಇವನಿಗೆ ಹಾಸಿಗೆ ಮಾಡಿಸಿರೋದು ಅಲ್ವಾ ಮಗನೇ? ಗೈಸ್, ಈ ಜಾಗದಲ್ಲಿ ಕುತ್ಕೊಂಡು ನಮ್ಮ ಹುಡುಗ ಎಷ್ಟು ಟ್ರಿಪ್ ಹೊಡೆದವನಿ ಅಂದ್ರೆ, ಕ್ಷೇತ್ರಗಳಿದೆ, ಎಲ್ಲ ಕ್ಷೇತ್ರಕ್ಕೂ ಟ್ರಿಪ್ ಹೊಡೆದವನು. ಧರ್ಮಸ್ಥಳ, ಕುಕ್ಕೆ, ಹೊರನಾಡು, ಶೃಂಗೇರಿ ಎಲ್ಲಾ ದೇವಸ್ಥಾನಕ್ಕೂ ಈ ಜಾಗದಲ್ಲೇ ಕುತ್ಕೊಂಡು ಟ್ರಿಪ್ ಹೊಡೆದವನೆ. ಬಟ್ ಅವಾಗ ನಾನು ವ್ಲಾಗ್ ಮಾಡ್ತಿರಲಿಲ್ಲ. ವ್ಲಾಗ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಇರ್ತಿತ್ತು ಅವಾಗೆಲ್ಲ. ಸೊ ಇನ್ಮೇಲೆ ಮಾಡೋಣ ಖಂಡಿತವಾಗ್ಲು. ಬಿಸ್ಕು, ಇವಾಗ ನಿನ್ ಜೊತೆ ಒಂದು ವ್ಲಾಗ್ ಮಾಡ್ಬೇಕಂತೆ. ಸೊ ಯಾರು ಹೂ ಅಂತಾರೆ ನೋಡೋಣ. ಸೆಕೆಂಡ್ ಕೊಡು ಮಗನೆ. ಇವಾಗ ನಿನ್ ಜೊತೆ ವ್ಲಾಗ್ ಮಾಡ್ಬೇಕಂತೆ. ಯಾರು ಇದಕ್ಕೆ ಹೂ ಅವ್ನ ಜೊತೆ ನಿನ್ ಜೊತೆ ವ್ಲಾಗ್ ಮಾಡು ಅಂತ ಹೇಳ್ತಾರೆ, ಅವಾಗ ವ್ಲಾಗ್ ಮಾಡೋಣ. ಸೊ ನೋಡೋಣ ಎಷ್ಟು ಕಮೆಂಟ್ ಬರ್ತೈತೆ. ಓಕೆನಾ? ಹೈ-ಫೈ ಮಾಡು. ಗುಡ್ ಬಾಯ್. ಚಿಯರ್ಸ್. ಗುಡ್ ಬಾಯ್. ಓಕೆ ಗೈಸ್, ಇವನ್ ಜೊತೆ ವ್ಲಾಗ್ ಮಾಡಬೇಕು ಅಂತ ಯಾರ್ಯಾರಿಗೆ ಅನ್ಸುತ್ತೆ ಕಮೆಂಟ್ ಹಾಕಿ, ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ ಅಂತ. ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ವ್ಲಾಗ್ ಮಾಡಬೇಕಾ ಬೇಡವಾ ಅಂತ. ಗೈಸ್, ಊಟ ಎಲ್ಲ ಮುಗಿಸಿ ಮನೆಗೆ ಹೋಗೋ ಟೈಮ್ ಆಯ್ತು. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋ ಟೈಮ್ ಕೂಡ ಆಯ್ತು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ಹೇಳಿದ್ರೆ, ಎಷ್ಟು ಜನಕ್ಕೆ ನೋಟಿಫಿಕೇಶನ್ ಬರ್ತಾ ಇಲ್ಲ, ದಯವಿಟ್ಟು ನನಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರೋದು ಏನು ಮಾಡಿ ಅಂತ ಹೇಳಿದ್ರೆ, ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಯವಿಟ್ಟು ಯಾರು ನೋಟಿಫಿಕೇಶನ್ ಆನ್ ಮಾಡಿಲ್ಲ ಆನ್ ಮಾಡ್ಕೊಳ್ಳಿ, ಯಾಕಂದ್ರೆ ಅವಾಗಲೇ ನೋಟಿಫಿಕೇಶನ್ ಹೋಗುವಂಥದ್ದು. ಅದು ಗ್ಲಿಚ್ ಏನೋ ಇದೆಯಂತೆ, ನಾನು ತುಂಬಾ ಜನ ಕೇಳಿದೆ, ಎಲ್ಲ ವಿಚಾರಿಸಿದ ಮೇಲೆ ನಂಗೆ ಇದೇ ಅಪ್ಡೇಟ್ ಬಂದಿರೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ಸೇ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.